ನಾಳೆಗೆ ಫೈನಲ್ ಆಗುತ್ತಾ ಪರಿಷತ್ ಅಭ್ಯರ್ಥಿಗಳ ಕಸರತ್ತು ದಿಢೀರ್ ದೆಹಲಿಗೆ ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ 11 ಸ್ಥಾನಕ್ಕೆ ಫೈಟ್ ನಡೀತಾ ಇದೆ ಕೈಪಡೆಯಲ್ಲಿ 16 ಆಕಾಂಕ್ಷಿಗಳು ಇದ್ದಾರೆ ಸೊ ನೆಕ್ ಟು ನೆಕ್ ಫೈಟ್ ನಲ್ಲಿ ಯಾರಿಗೆ ಒಲಿಯುತ್ತೆ ಕೈ ಟಿಕೆಟ್ ಅನ್ನುವಂತದ್ದು ಈಗ ಇರುವಂತ ಕುತೂಹಲ 11 ಸ್ಥಾನಕ್ಕೆ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಸೊ ಕೈಪಡೆಯಲ್ಲಿ 16 ಮಂದಿ ಅಭ್ಯರ್ಥಿಗಳು ಈಗ ಆಕಾಂಕ್ಷಿಗಳು ಈಗ ಕಾಣಿಸಿಕೊಂಡಿದ್ದಾರೆ ಸೊ ನೆಕ್ ಟು ನೆಕ್ ಫೈಟ್ ಇದೆ ಸೊ ಯಾರಿಗೆ ಇಲ್ಲಿ ಟಿಕೆಟ್ ಒಲಿಯುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿರುವಂತದ್ದು ವಿಧಾನಸಭೆಯಿಂದ ವಿಧಾನ ಪರಿಷತ್ನ 11 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಹೈಕಮಾಂಡ್ ಅಂಗಳದಲ್ಲಿ ಇದೀಗ ಪರಿಷತ್ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಜೋರಾಗಿ ನಡೀತಾ ಇದೆ ದೆಹಲಿಗೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೌಡಾಯಿಸಲಿದ್ದಾರೆ ಹೈಕಮಾಂಡ್ ಅಂಗಳದಲ್ಲಿ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಈಗ ಜೋರಾಗ್ತಾ ಇದೆ ದೆಹಲಿಗೆ ಮುಖ್ಯಮಂತ್ರಿಗಳು ನಾಳೆ ತೆರಳಲಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೌಡಾಯಿಸಲಿದ್ದಾರೆ ನಾಳೆ ಬೆಳಗ್ಗೆ 11ಕ್ಕೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಪ್ರಯಾಣಿಸಲಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮಧ್ಯಾಹ್ನದ ಬಳಿಕ ವರಿಷ್ಠರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಹೈ ಲೆವೆಲ್ ಮೀಟಿಂಗ್ ಮಾಡಲಿದ್ದಾರೆ ಇನ್ನು ನಾಳೆ ದೆಹಲಿಯಲ್ಲೇ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ವಾಸ್ತವ್ಯವನ್ನ ಹೂಡಲಿದ್ದಾರೆ ಅನ್ನೋ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಜೂನ್ 17ಕ್ಕೆ ಅಂತ್ಯ ಆಗುವಂತಹ ಈ ಒಂದು ಸದಸ್ಯರ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಜೂನ್ 13ರಂದು ಚುನಾವಣೆ ನಡೆಯಲಿದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸುಮಾರು 60ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇದ್ದಾರೆ ಸೊ ಅದನ್ನು ಫೈನಲ್ ಮಾಡೋದು ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳಕ್ಕೆ ಬಿಡಲಾಗಿದೆ ಸೊ ರಾಜ್ಯದ ಕಾಂಗ್ರೆಸ್ನ ವರಿಷ್ಠರು ಈಗ ದೆಹಲಿಗೆ ತೆರಳುತ್ತಾ ಇರುವಂಥದ್ದು ವಿಧಾನ ಪರಿಷತ್ನ 11 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಸೊ ಕಾಂಗ್ರೆಸ್ಗೆ ಸಿಗುವಂಥ 7 ಸ್ಥಾನಗಳೇನಿದೆ ಸೊ ಅದಕ್ಕೆ ಸುಮಾರು 64ಕ್ಕೂ ಅಧಿಕ ಆಕಾಂಕ್ಷಿಗಳು ಲಾಭಿಯನ್ನ ಮಾಡ್ತಾ ಇದ್ದಾರೆ ಸಮುದಾಯವಾರು ಹಾಗೂ ಪ್ರಾದೇಶಿಕವಾರು ಸ್ಥಾನದ ಹಂಚಿಕೆಗೂ ಕೂಡ ಒತ್ತಾಯಗಳು ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಡಿಸಿಎಂಗೆ ಹಿರಿಯ ಸಚಿವರು ಒತ್ತಡವನ್ನ ಹೇರ್ತಾ ಇದ್ದಾರೆ ಸೊ ಈಗ ಒಬಿಸಿಗೆ 2 ದಲಿತರಿಗೆ 2 ಲಿಂಗಾಯತ 1 ಒಕ್ಕಲಿಗ 1 ಹಾಗೂ ಕ್ರಿಶ್ಚಿಯನ್ಗೆ 1 ಸ್ಥಾನವನ್ನ ನೀಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ 2+2+1+1+1 ಸೊ ಈ ಫಾರ್ಮುಲಾ ಅಡಿಯಲ್ಲಿ ಟಿಕೆಟ್ ನೀಡೋ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ಯಾವುದೇ ಸ್ಥಾನಗಳು ಕೂಡ ಅಂತಿಮ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ದೆಹಲಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಭೇಟಿ ನೀಡ್ತಾ ಇದ್ದಾರೆ ಸೊ ಅಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ ಸೊ ಅಂತಿಮವನ್ನ ಗೊಳಿಸಿ ಆ ಬಳಿಕ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ವಾಪಸ್ ಆಗಬಹುದು ಅನ್ನೋ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ ಸೊ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಸೊ ನಾಳೆ ದೆಹಲಿಯಲ್ಲೇ ಉಳ್ಕೊಳ್ಳಲಿದ್ದಾರೆ ಇಬ್ಬರು ಕೂಡ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಹೈ ಲೆವೆಲ್ ಮೀಟಿಂಗ್ ನಡೆಯುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಸೊ ಅಲ್ಲಿ ಅಂತಿಮ ನಿರ್ಧಾರವನ್ನು ಮಾಡಿದ ಬಳಿಕವೇ ವಾಪಸ್ ಆಗಬಹುದು ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಪ್ರಮುಖವಾಗಿ ಈಗ ಆಗ್ತಾ ಇರುವಂಥ ಚರ್ಚೆ 7 ಸ್ಥಾನಗಳಿಗೆ ಸಂಬಂಧಪಟ್ಟಂತೆ 2 ಒಬಿಸಿ 2 ದಲಿತ 1 ಲಿಂಗಾಯತ 1 ಒಕ್ಕಲಿಗ ಹಾಗೂ 1 ಕ್ರಿಶ್ಚಿಯನ್ಗೆ ಸ್ಥಾನವನ್ನು ನೀಡಬೇಕು ಈ ಫಾರ್ಮುಲಾದಲ್ಲಿ ಟಿಕೆಟ್ ಅನ್ನು ನೀಡಬೇಕು ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದರೆ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋದು ಈಗಲೂ ಕೂಡ ಸಾಕಷ್ಟು ಸವಾಲಾಗಿದೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ